ನಮಸ್ಕಾರ. ತುಮಕೂರಿಂದ ಚಂದ್ರು. ನೋಡಿ, ಎಂಪ್ರೆಸ್ ಸ್ಕೂಲ್ ಇದು. ಎಂಪ್ರೆಸ್ ಸ್ಕೂಲ್ ಎದುರುಗಡೆ ಒಂದು ರೋಡ್ ಇದೆ. ಇಲ್ಲಿ ನೋಡ್ರಿ, ಈ ಫುಟ್ಪಾತ್ ಮೇಲೆ ಅಂಗಡಿಗಳು ಇಟ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಬಡಬಗ್ಗರು. ಅವ್ರಿಗೆ ನೋಡಿ ಪಾಪ ಈ ಮಹಾನಗರ ಪಾಲಿಕೆಯವರು ಡಿಸ್ಟರ್ಬ್ ಮಾಡಿದ್ದಾರೆ, ಎಲ್ಲ ಬಿಚ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೇನಾದರೂ ಒಂದು ಅರಿವು ಮಾಡಿಕೊಡ್ಬೇಕಲ್ವ ಇವರು. ಏಕಾಏಕಿ ಅಂಗಡಿ ತೆಗೆದುಬಿಟ್ರೆ ಅವ್ರು ಏನು ಮಾಡ್ಬೇಕು ಹೇಳ್ರಿ ಸಾರ್ವಜನಿಕರು ಅಲ್ವಾ? ತಿಳುವಳಿಕೆ ಹೇಳಬೇಕು. ಏಕಾಏಕಿ ಬಂದು ನೀವು ಅಂಗಡಿ ತೆಗೀರಿ, ಅದು ತೆಗೀರಿ, ಇದು ತೆಗೀರಿ, ಯಾರು ಮಾಡ್ತಾರೆ ಪಾಪ? ಅವ್ರಿಗೆಲ್ಲರೂ ಒಂದು ಜಾಗ ಕೊಡ್ರಿ. ಈಗ ಶಿವಕುಮಾರ ಸ್ವಾಮಿ ಸರ್ಕಲಲ್ಲಿ ಕೊಟ್ಟಿದ್ರೆ ತೊಂದರೆ ಇಲ್ಲ, ಅದೇ ರೀತಿ ಇಲ್ಲೂ ಜಾಗ ಕೊಡಿ. ಅವರಿಗೆ ಏನಾದರೂ ಒಂದು ಅರಿವು ಮಾಡಿಕೊಡಿ. ಅರಿವು ಮೂಡಿಸಿದ್ರೆ ಮಾತ್ರ ಅವ್ರಿಗೆ ಒಳ್ಳೆಯದಾಗುತ್ತೆ. ನೀವು ಅದನ್ನು ಬಿಟ್ಬಿಟ್ಟು ನಿಮ್ಗೆ ಏಕಾಏಕಿ ಯಾರು ಅರ್ಜಿ ಕೊಟ್ಟ ಮತ್ತೊಂದು ಕೊಟ್ಟ ಅದು ಪರಿಶೀಲನೆ ಮಾಡಿ ನೀವು ಅದನ್ನು ಅಂಗಡಿ ತೆರವು ಮಾಡ್ರಪ್ಪ. ನೀವು ಏಕಾಏಕಿ ತೆರವು ಮಾಡಿದ್ರೆ ಸಾರ್ವಜನಿಕರಿಗೆ ಗೋಳಾಗಲ್ವಾ? ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ಅಧಿಕಾರಿ ವರ್ಗದವರೇ. ಅವ್ರಿಗೆ ಅರಿವು ಮೂಡಿಸಿ, ಫಸ್ಟ್ ಅರಿವು ಮೂಡಿಸಿ, ಆಮೇಲೆ ಇಲ್ಲಪ್ಪ ನಿಮಗೆ ಬೇರೆ ಕಡೆ ಕೊಟ್ಟಿದ್ದೀವಿ ಅನ್ನೋದೊಂದು ಮನವರಿಕೆ ಮಾಡಿ ಹೇಳ್ರಿ. ಪಾಪ ನೋಡಿರಿ, ಇವರೆಲ್ಲ ಗಾಡಿನ ಬಿಚ್ಚಿ ಒತ್ತು ಎಲ್ಲ ಕಷ್ಟಪಟ್ಟು ಮಾಡಿಸಿರ್ತಾರೆ. ತಿರುಗೆಲ್ಲ ಬಿಚ್ಕೊಂಡು ಅಲ್ಲಿ ಇಲ್ಲಿ ಹೋಗಬೇಕು, ಅಲ್ಲಿ ವ್ಯಾಪಾರ ಆಗಲ್ಲ ಅವರಿಗೆ. ಇದೆಲ್ಲ ಯಾರು ಮಾಡಿಕೊಡ್ತಾರೆ ಹೇಳ್ರಿ? ನೋಡಿರಿ, ಇವರೆಲ್ಲ ಪಾಪ ಎಲ್ಲ ಬುಕ್ ಸ್ಟೋರೆಲ್ಲ ಇಟ್ಕೊಂಡಿದ್ರು. ನನಗೆ ಗೊತ್ತಿರ ಹಿಂಗೆಲ್ಲ ಹಳಬ್ರಿ ಇವರೆಲ್ಲ. ಅವ್ರಿಗೊಂದು ಜೀವನಕ್ಕೆ ದಾರಿ ಮಾಡಿಕೊಡ್ಬೇಕಲ್ವ? ಏನೋ ಅಧಿಕಾರ ಇದೆ ಅಂತ ಚಲಾಯಿಸೋದಲ್ಲ ಬಂಧುಗಳೇ. ಅಧಿಕಾರಿಯವರೇ, ಅಧಿಕಾರ ಐತೆ ಅಂತ ಚಲಾಯಿಸೋದಲ್ಲ. ಅಧಿಕಾರ ಚಲಾಯಿಸಬೇಕು ಅಂದರೆ ಸಾರ್ವಜನಿಕರಿಗೆ ಒಳ್ಳೇದು ಮಾಡಬೇಕು. ತಾವು ಎಲ್ಲದೂ ಬರ್ತಾಯಿದೆ, ಟ್ಯಾಕ್ಸ್ ಬರ್ತಾಯಿದೆ, ಜನ ನಿಮಗೆ ಬೆಂಬಲ ಕೊಡ್ತಾರೆ. ಆ ಬೆಂಬಲನ ನೀವು ಕಾಪಾಡ್ಕೊಂಡು ಹೋಗಿ ಸ್ವಾಮಿ. ಅದನ್ನು ಬಿಟ್ಟು ಅವ್ರು ಏಕಾಏಕಿ ಅಂಗಡಿಗಳು ತೆಗೆಸ್ಬಿಟ್ರೆ ಅವ್ರಿಗೆ ಏನಾದರೂ ಒಂದು ಮಾರ್ಪಾಡು ಮಾಡಿ. ನೀವು ಅವರಿಗೆ ಏನಾದರೂ ಒಂದು ಬೆನಿಫಿಟ್ ಮಾಡಿ, ಓಡಾಡೋಕ್ಕೆ ಜಾಗ ಕೊಡಬೇಕು. ಅದು ಒಪ್ಕೊಂತೀವಿ ನಾವು. ತೊಂದರೆ ಆಗ್ತಾಯಿಲ್ಲ, ತೊಂದರೆ ಆಗೋ ಜಾಗದಲ್ಲಿ ಖಾಲಿ ಮಾಡಿಸಿ, ನಮ್ಮದೇನು ಅಬ್ಜೆಕ್ಷನ್ ಏನಿಲ್ಲ. ಈಗ ಅಲ್ಲಿ ನೋಡಿ, ದ್ವಾರಕಾ ಹೋಟ್ಲು ಲೈನಲ್ಲಿ ಈ ಕಡೆ ಬಸ್ ಸ್ಟ್ಯಾಂಡಿಗೆ ಟಚ್ ಆಗುತ್ತಲ್ಲ, ಅಲ್ಲಿ ನೋಡಿ ಎರಡೂ ಕಡೆ ಇದ್ದಾರೆ. ಒಂದು ಕಾರ್ ಹೋಯ್ತು ಅಂತಂದರೆ ಬೇರೆ ವೆಹಿಕಲ್ ಬರೋಕ್ಕೆ ಹೋಗೋಕ್ಕಾಗಲ್ಲ. ಅಂಥ ಕಡೆ ನೀವು ಕಂಟ್ರೋಲ್ ಮಾಡಿ ಬುದ್ಧಿ. ನಿಮ್ಮನ್ನು ನಾವು ಗುಡ್ ಅಂತೀವಿ. ಆದ್ದರಿಂದ ತಾವು ದಯಮಾಡಿ ಈ ಅಮಾಯಕರಿಗೆ ಒಂದು ಜಾಗ ಗುರುತು ಮಾಡಿಕೊಡಿ. ಅವರ ಗೋಳನ್ನು ನೀವು ನಿವಾರಿಸ್ತೀರಾ ಎಂದು ಈ ಮೂಲಕ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ ಬಂಧುಗಳೇ, ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತ. ನಮಸ್ತೆ. ಚಂದ್ರು, ತುಮಕೂರಿಂದ.